ಒಂದು ಉದಾಹರಣೆಯನ್ನು ಹೇಳ್ತಾ ನಾನು ನಿಮಗೆ ಅರ್ಥ ಮಾಡಿಸಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಮ ಪ್ರಭು ಹೆಸರು ನಿಮಗೆಲ್ಲ ಗೊತ್ತು. ಆಗಲೇ ಅಲ್ಲಮ ಪ್ರಭುಗಳ ಒಂದು ವಚನವನ್ನು ಹಾಡ್ತು ನೋಡಿ. ದಯವಿಟ್ಟು ಮಾತಾಡಬೇಡಿ, ಯಾರೋ ಮಾತಾಡ್ತಾ ಇದ್ದೀವಿ. ಹಲೋ, ಅಲ್ಲಮ ಪ್ರಭುವಿನ ಒಂದು ವಚನವನ್ನು ಹೇಳ್ತೀನಿ ನೋಡಿ. ವಚನಕ್ಕೆ ನೀವು ಒಂದರ್ಥ ಕೊಡಬೇಡಿ. 4 ಸಾಲಿನ ಆಚಿನ ವಚನ ಮಗು ನೃತ್ಯ ಮಾಡ್ತು ಮತ್ತೆ ಇನ್ನೊಬ್ರು ಹೇಳಿದ್ರು. ಕೇವಲ ಒಂದರ್ಥ ಇದೆ ಅನ್ಕೊಂತೀರಾ? 8 ರೀತಿಯ ಅರ್ಥಗಳಿದಾವೆ 4 ಸಾಲಿನ ಒಂದು ವಚನಕ್ಕೆ. ನಾನು ಕೇವಲ 4 ಸಾಲ ಇಟ್ಕೊಂಡೆ 1 ಗಂಟೆ ಮಾತಾಡ್ತೀನಿ. ಪ್ರಾಥಮಿಕ ಅರ್ಥ, ಮಾಧ್ಯಮಿಕ ಅರ್ಥ, ಶ್ಲೇಷಾರ್ಥ, ವ್ಯಂಗ್ಯಾರ್ಥ, ವಿಮರ್ಶಾತ್ಮಕ ಅರ್ಥ, ಆಮೇಲೆ ವಿಶೇಷಾರ್ಥ, ಮಹತ್ವದ ಅರ್ಥ, ದರ್ಶನಾತ್ಮಕ ಅರ್ಥ. ನಾವೆಲ್ಲ ಪ್ರೈಮರಿ ಸ್ಟೇಜ್ ಇಂಟ್ರೊಡ್ಯೂಷನ್ ಮಾಡ್ತೀವಿ, ಚಿಕ್ಕ ಮಕ್ಕಳು ಪಾಠ ಹೇಳೋದಂಗೆ ನೋಡಿ. ಎಲ್ಲ ಒಂದು ವಚನ: ಅಜ್ಞಾನವೆಂಬ ಕತ್ತಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ ಸಕಲ ವೇದಶಾಸ್ತ್ರಗಳೆಂಬ ನೇಣು ಕಟ್ಟಿ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳೆ ಭ್ರಾಂತಿ ಎಂಬ ತಾಯಿ. ತೊಟ್ಟಿಲು ಮುರಿದು ನೇಣು ಹರಿದು ಸತ್ಯವ ಕಂಡಲ್ಲದೆ ಗುಹೇಶ್ವರನೆಂಬ ಲಿಂಗವ ಕಾಣಲಾಗದು. ಗುಹೇಶ್ವರನೆಂಬ ಲಿಂಗ ಬಿಗ್ ಬ್ಯಾಂಗ್ ಥಿಯರಿಗೆ ಬಂದಂತಹ ಆ ರಿಫ್ಲೆಕ್ಟ್ ಆದಂತಹ ಬೆಳಕು, ಬ್ರಹ್ಮಾಂಡದ ಶಕ್ತಿಯ ಸಂಕೇತ. ಅದರಲ್ಲಿ ಯಾರು ಬೇಕಾದ್ರೂ ಕಾಣಬಹುದು. ಆಕೆ ಯಾವುದೇ ಅಡೆತಡೆ ಇಲ್ಲ, ಯಾವ ಗಡಿಗಳು ಇಲ್ಲ. ಈ ಗಡಿಗಳದ ಅಯೋಜನೆ ಹಾಕೊಂಡ್ರೆ ಅವರು ಏನಿದೆ ಅರ್ಥ ನೋಡಿ. ಪ್ರೈಮರಿ ಸ್ಟೇಜ್: ಅಜ್ಞಾನವೆಂಬ ತೊಟ್ಟಿಲೊಳಗೆ ಜ್ಞಾನವೆಂಬ ಶಿಶುವ ಮಲಗಿಸಿ. ಎಲ್ರಿಗೂ ಗೊತ್ತಿವೆ, ಒಂದು ತೊಟ್ಟಲೊಂದು ಮಗು. ಅದನ್ನು ಕಟ್ಟೋ ಹಗ್ಗದಿಂದ ಹಿಡಿದು ತೂಗಿ ಜೋಗುಳವಾಡುತ್ತಿದ್ದಾಳ. ಅಯ್ಯ ಅಮ್ಮ ಜೋಗುಳ ಆಡ್ತಾ ಇದ್ದಾಳೆ. ಇಷ್ಟೇ ಅಲ್ಲ. ಅಲ್ಲಮ ಪ್ರಭು ಅಂತಹ ವಿಶ್ವವಿಖ್ಯಾತ ತತ್ವಜ್ಞಾನಿ ಯಾವ ಸಾಕ್ರೆಟಿಸ್ ಕಡಿಮೆ ಇದ್ದಾರೆ. ಅಲ್ಲಮ ಪ್ರಭು